Hello students, welcome to Ishwari Taniksha channel. So students, ಒಂದು ಇಂಪಾರ್ಟೆಂಟ್ ಆದ ಅಪ್ಡೇಟ್ ರಿಗಾರ್ಡಿಂಗ್ ಕನ್ನಡ ಎಕ್ಸಾಮಿನೇಷನ್. ದಿಸ್ ಇಸ್ ಓನ್ಲಿ ಫಾರ್ ಹೊರನಾಡು ಮತ್ತು ಗಡಿನಾಡು ಸ್ಟೂಡೆಂಟ್ಸ್ಗೆ ಮಾತ್ರ ಕನ್ನಡ ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡ್ತಾರೆ. ಸೊ ಆಲ್ರೆಡಿ ನಿಮಗೆ ಗೊತ್ತಿರುತ್ತೆ. ಸೊ ನೋಡಿ, ಇಲ್ಲಿ ಡೇಟ್ ಬಂದ್ಬಿಟ್ಟು 11th ಅಂದರೆ ನಾಳೆ ಭಾನುವಾರ. ಸೊ ನಾಳೆ ಅಂದರೆ ಸಂಡೇ ನಿಮಗೆ ಎಕ್ಸಾಮಿನೇಷನ್ ಇರುತ್ತೆ. ಮಧ್ಯಾಹ್ನ 3 ಗಂಟೆಯಿಂದ 4 ಗಂಟೆವರೆಗೂ ಇರುತ್ತೆ. ಸೊ ಸ್ಟೂಡೆಂಟ್ಸ್ ಬೆಲ್ ಟೈಮಿಂಗ್ ಸಹ ಕೊಟ್ಟಿದ್ದಾರೆ, ಅದನ್ನು ಗಮನವಾಗಿ ನೋಡಿಕೊಂಡು ನೀವು ಹೋಗಿ ಎಕ್ಸಾಮಿನೇಷನ್ನ ಬರೀರಿ. ಸೊ ಇಲ್ಲೇನು ಕೊಟ್ಟಿದ್ದಾರೆ ಅಂದರೆ, ಮೊದಲನೇ ಬೆಲ್, ಸೊ ಫಸ್ಟ್ ಬೆಲ್ ಬಂದ್ಬಿಟ್ಟು 2:40 ಇರುತ್ತೆ. ಅಂದರೆ ನೀವು ಅಟ್ಲೀಸ್ಟು 2:30ಗೆ ಎಕ್ಸಾಮಿನೇಷನ್ ಸೆಂಟ್ರಲ್ಲಿ ನೀವು ಇರಬೇಕಾಗುತ್ತೆ. ಸೊ 2:30ಗೆ ರೀಚ್ ಆಗಿ ಅಟ್ಲೀಸ್ಟು. ಸೊ ಫಸ್ಟ್ ಬೆಲ್ ಬಂದ್ಬಿಟ್ಟು 2:40 ಇರುತ್ತೆ. ಅಂದರೆ ನೀವು ನಿಮ್ಮ ಕ್ಲಾಸ್ ಹೋಗಿ ನೀವು ಕುತ್ಕೊಂಡು ಆದಮೇಲೆ ಫಸ್ಟ್ ಬೆಲ್ಲನ್ನು ಕೊಡ್ತಾರೆ. ಪ್ರವೇಶ ಪತ್ರವನ್ನು ಮತ್ತು ಗುರುತಿನ ಚೀಟಿಯನ್ನು ತೋರಿಸಿದ ಅಭ್ಯರ್ಥಿಗಳಿಗೆ ಪರೀಕ್ಷೆ ಕೊಠಡಿಯಲ್ಲಿ ಪ್ರವೇಶಿಸಿದ ನಿಗದಿತ ಆಸನದಲ್ಲಿ ಕುಳಿತುಕೊಳ್ಳಲು ಅವಕಾಶ ಕಲ್ಪಿಸಲಾಗುವುದು. ಅಂದರೆ ನೀವು ಹಾಲ್ ಟಿಕೆಟ್ ತೋರಿಸ್ಬಿಟ್ಟು ನಿಮ್ಮ ಪ್ಲೇಸಲ್ಲಿ ನೀವು ಕುತ್ಕೋಬೋದು. ಫಸ್ಟ್ ಬೆಲ್ ಬಂದ್ಬಿಟ್ಟು 2:40 ಇರುತ್ತೆ. ಅದಾದಮೇಲೆ 2:50ಗೆ ಬಂದ್ಬಿಟ್ಟು ಕ್ವೆಶನ್ ಪೇಪರ್ ಕಮ್ ಆನ್ಸರ್ ಶೀಟ್ ಬುಕ್ಲೆಟನ್ನು ಸೊ ಅಲ್ಲಿ ಇರೋ ಟೀಚರ್ಗೆ ತೊಗೊಂಬಂದು ಕೊಡ್ತಾರೆ. ಅದಾದಮೇಲೆ ನೀವು ಇಲ್ಲಿ ನೋಡ್ಬೋದು, ಸೆಕೆಂಡ್ ಬೆಲ್ ಬಂದ್ಬಿಟ್ಟು 2:50 ಇರುತ್ತಲ್ವ. ಸೊ ಆವಾಗ ಬಂದು ಕ್ವೆಶನ್ ಪೇಪರ್ ಕಮ್ ಆನ್ಸರ್ ಶೀಟನ್ನು ಅಲ್ಲಿರೋ ಇನ್ವಿಜಿಲೇಟರ್ಗೆ ಕೊಡ್ತಾರೆ. 2:55ಗೆ ನಿಮಗೆ ಕ್ವೆಶನ್ ಪೇಪರನ್ನು ಕೊಡ್ತಾರೆ. ಕ್ವೆಶನ್ ಪೇಪರ್ ಕಮ್ ಆನ್ಸರ್ ಬುಕ್ಲೆಟನ್ನು ನಿಮಗೆ ಕೊಡ್ತಾರೆ. ಅದಾದಮೇಲೆ 3 o'clockಗೆ ಥರ್ಡ್ ಬೆಲ್ ಇರುತ್ತೆ. ಸೊ ಥರ್ಡ್ ಬೆಲ್ 3 o'clock ಇರುತ್ತೆ. ಆವಾಗ ನೀವು ಎಕ್ಸಾಮ್ ಬರೆಯೋಕ್ಕೆ ಸ್ಟಾರ್ಟ್ ಮಾಡ್ಬೋದು. ಮತ್ತು ಫೋರ್ತ್ ಬೆಲ್ ಬಂದ್ಬಿಟ್ಟು 3:30 ಇರುತ್ತೆ. ಸೊ 3:30 ಬೆಲ್ ಇಟ್ ಇಂಡಿಕೇಟ್ಸ್ ದಟ್ ಇನ್ನು ಹಾಫ್ ಆನ್ ಅವರ್ ನಿಮಗೆ ಇದೆ ಅಂತ ಹೇಳೋಕ್ಕೆ. ಮತ್ತು ನೆಕ್ಸ್ಟು ಫಿಫ್ತ್ ಬೆಲ್ ಬಂದ್ಬಿಟ್ಟು 3:55 ಇರುತ್ತೆ. ಅಂದರೆ ಇನ್ನು ಲಾಸ್ಟ್ 5 minutes ಇದೆ ಅಂತ ವಾರ್ನಿಂಗ್ ಮಾಡೋದಕ್ಕೆ. ಮತ್ತು ಲಾಸ್ಟ್ ಸಿಕ್ಸ್ತ್ ಬೆಲ್ ಬಂದ್ಬಿಟ್ಟು 4 o'clock ಇರುತ್ತೆ. ಸೊ ಆವಾಗ ನಿಮ್ಮ ಆನ್ಸರ್ ಬುಕ್ಲೆಟನ್ನು ತೊಗೊತಾರೆ. ಸೊ ದಿಸ್ ಇಸ್ ದ ಬೆಲ್ ಟೈಮಿಂಗ್. ಅಂದರೆ 2:40ಗೆ ಸ್ಟಾರ್ಟ್ ಆಗಿ 4 o'clockಗೆ ಫಿನಿಶ್ ಆಗುತ್ತೆ. ಸೊ ನೀವು ಅಟ್ಲೀಸ್ಟು 3:30ಗೆ ನೀವು ಎಕ್ಸಾಮಿನೇಷನ್ ಸೆಂಟ್ರಲ್ಲಿ ಇರಬೇಕಾಗುತ್ತೆ. ಸೊ ಸ್ಟೂಡೆಂಟ್ಸ್ ಹಾಲ್ ಟಿಕೆಟ್ ಡೌನ್ಲೋಡ್ ಲಿಂಕ್ ಸಹ ಕೊಟ್ಟಿದ್ದಾರೆ. ಸೊ ನೋಡಿ, ಇಲ್ಲಿ ಅಪ್ಲಿಕೇಶನ್ ಸಬ್ಮಿಟೆಡ್ ಕೋರ್ಸ್, ಸೊ ಸೆಲೆಕ್ಟ್ ಮಾಡಿಬಿಟ್ಟು ಅಪ್ಲಿಕೇಶನ್ ನಂಬರನ್ನು ಹಾಕಿ ಆವಾಗ ಕ್ಯಾಂಡಿಡೇಟ್ ನೇಮು ಎಲ್ಲ ಎಂಟ್ರ್ ಮಾಡಿ. ಸೊ ಇದು ಮಾಡಿದ್ರೆ ನಿಮಗೆ ಅಡ್ಮಿಷನ್ ಟಿಕೆಟು ಡೌನ್ಲೋಡ್ ಆಗುತ್ತೆ. ಸೊ ಅಡ್ಮಿಷನ್ ಟಿಕೆಟ್ ತೊಗೊಂಡು ಹೋಗಿ ನಾಳೆ ಎಕ್ಸಾಮ್ ಸೆಂಟ್ರಲ್ಲಿ ಎಕ್ಸಾಮಿನೇಷನ್ ಬರೀರಿ. ಸೊ ಆಲ್ ದ ವೆರಿ ಬೆಸ್ಟ್ ಸ್ಟೂಡೆಂಟ್ಸ್ ಫಾರ್ ಯುವರ್ ಎಕ್ಸಾಮಿನೇಷನ್.